ಅಲ್ಲಿ ನೋಡಿ ಚೌಳಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ಏನು ತೋರಿಸ್ತಾ ಇದೆಯಾ? ಹೀರೆಕಾಯಿ. ಅದು ಪೂರ್ತಿ ಹೀರೆಕಾಯಿದೆ ಅದು. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಲೋಕಲ್ ಕನ್ನಡಿಗ. ರಾಣೆಬೆನ್ನೂರು ಹತ್ತಿರ ಇರುವ ದೇವ್ರಗುಡ್ಡ ಕಾಣಿಸ್ತಾ ಇದೆ ನೋಡಿ. ಆ ದೇವ್ರಗುಡ್ಡ ಎಲ್ಲರೂ ನೋಡಿರ್ತೀವಿ, ಮಾಲ್ತೇಶನ್ ದೇವಸ್ಥಾನ ನೋಡಿರ್ತೀವಿ. ಇಲ್ಲಿ ರಣದಮ್ಮ ದೇವಿ ದೇವಸ್ಥಾನ ಇದೆ ನೋಡಿ, ಇದೇ ಟೆಂಪಲ್ಲು ರಣದಮ್ಮ ದೇವಿ ದೇವಸ್ಥಾನ. ಇಲ್ಲೇ ದೇವ್ರಗುಡ್ಡ ಬಂದ್ರೂ ಈ ದೇವಸ್ಥಾನಕ್ಕೆ ಯಾರು ಜಾಸ್ತಿ ಜನ ನೋಡಿರಲ್ಲ, ಹಾಗಾಗಿ ಈ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ತುಂಬ ಹಳೆ ದೇವಸ್ಥಾನ ಆ್ಯಕ್ಚುಲಿ, ಇವಾಗ ಮತ್ತೆ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಟೈಲ್ಸ್ ವರ್ಕ್ ಎಲ್ಲ ಆಗಿರಲಿಲ್ಲ, ಸೊ ಇವಾಗ ನಡೀತಾ ಇದೆ ಪೇಂಟಿಂಗ್ ಎಲ್ಲ. ಜಾತ್ರೆ ಬಂತು, ಹಾಗಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಜಾತ್ರೆಗೆ ಯಾರಾದರೂ ದೇಣಿಗೆ ನೀಡೋದಾದರೆ ಅಕ್ಕಿ ಮೂಟೆ ಅವೆಲ್ಲ ಕೊಡ್ತಿರ್ತಾರಲ್ಲ ಅವರಿಗೋಸ್ಕರ ಇಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ದಾರೆ. ಅದರ ಜೊತೆಗೆ ನೋಡಿ ಅಲ್ಲಿ ಎದುರುಗಡೆ ಕಟ್ಟಿದಾರಲ್ಲ ಬಿಲ್ಡಿಂಗು, ಅದು ಕಂಬಗಳು ಕಾಣ್ತಿದ್ದೀವಲ್ಲ, ಅಲ್ಲಿ ಹರಕೆ ಹೊಡಿತಾರೆ ಗೊತ್ತಾ, ಕುರಿ ಮತ್ತು ಕೋಳಿ ಹರಕೆ ಹೊಡಿಯೋರಿಗೆ. ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ, ದೂರದಿಂದ ಬಂದಿರೋರು ಅವ್ರಿಗೆ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಒಳಗಡೆ ದೇವಸ್ಥಾನ ಒಳಗಡೆ ಹೋಗೋಣ, ದರ್ಶನ ಮಾಡ್ಕೊಂಬರೋಣ ಬನ್ನಿ. ನೋಡಿ ಇದು ದೇವಿ ಬಂಡೆ ಒಳಗಡೆ ಆ್ಯಕ್ಚುಲಿ ಉದ್ಭವ ಆಗಿರ್ತಕ್ಕಂಥ ದೇವಿ, ಯಾವುದೇ ಮೂರ್ತಿ ಇಲ್ಲ ಇಲ್ಲಿ. ಬನ್ನಿ ಇಲ್ಲಿಂದ ನಾವು ದರ್ಶನ ಮಾಡಿಕೊಂಡು ನೆಕ್ಸ್ಟು ಕೃಷ್ಣಮೃಗ ಅಭಯಾರಣ್ಯಕ್ಕೆ ಹೋಗ್ಬರೋಣ. ಕೃಷ್ಣಮೃಗ ಅಭಯಾರಣ್ಯ ಇದೆ ನೋಡಿ. ಕೃಷ್ಣಮೃಗ ಅಂತ ಕೇಳಿರ್ಬೋದು ನೀವು. ಇಡೀ ನಮ್ಮ ಭಾರತದಲ್ಲೇ ಹೈಯೆಸ್ಟ್ ಕೃಷ್ಣಮೃಗ ಅಂದರೆ ಜಿಂಕೆ ಇರತಕ್ಕಂಥ ಜಾಗ ರಾಣೆಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯ ಇದು ಆ್ಯಕ್ಚುಲಿ. ಈಗ ನಾವು ತೋರಿಸ್ತಾ ಇರೋದು ಬಂದು ಈ ಆವರಣ ಬಂದು ಇಲ್ಲಿ ಎಂಪ್ಲಾಯೀಸ್ಗಳಿಗೆ ಕ್ವಾರ್ಟರ್ಸ್ ಇದೆ ಆ್ಯಕ್ಚುಲಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕೃಷ್ಣಮೃಗ ಅಭಯಾರಣ್ಯದಲ್ಲಿ ನಾವು ಸಫಾರಿ ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಸಫಾರಿ ಇವಾಗ ಎಷ್ಟು ಗಂಟೆಗೆ ಓಪನ್ ಇದೆ ಗೊತ್ತಿಲ್ಲ, ಓಪನ್ ಇರುತ್ತೋ ಕ್ಲೋಸ್ ಆಗಿದೆ ಅಂತ ಗೊತ್ತಿಲ್ಲ. ನೋಡಿ ಹೋಗ್ತಾ ದಾರಿಲಿ ಬೇವಿನ ಮರಗಳು ಎಷ್ಟು ಇದ್ದಾವೆ ನೋಡಿ. ಇವೆಲ್ಲ ನಾಟಿ ಬೇವಿನ ಮರಗಳು, ಇವೆಲ್ಲ ಬಯಲುಸೀಮೆಲೆ ನೋಡೋಕ್ಕೆ ಸಿಗೋದು ನೋಡಿ. ಇಲ್ಲೇ ಲೆಫ್ಟ್ ಸೈಡಿಗೆ ನೋಡಿ ಇಲ್ಲಿ ಗೇಟ್ ಕಾಣುತ್ತಲ್ಲ, ಇಲ್ಲಿಂದನೇ ಸಫಾರಿಗೆ ಎಂಟ್ರಿ ಆ್ಯಕ್ಚುಲಿ ಒಳಗಡೆ. ಕೃಷ್ಣಮೃಗ ಅಭಯಾರಣ್ಯದ ಒಳಗಡೆ ಎಲ್ಲ ಪ್ರಾಣಿಗಳನ್ನು ನೋಡಬೇಕಂದ್ರೆ ನಾವು ಇದ್ರ ಒಳಗಡೆ ಸಫಾರಿ ಮಾಡಿಸ್ತಾರೆ. ಸೊ ಗೇಟ್ ಹಾಕಿಬಿಟ್ಟಿದೆ, ಬ್ಯಾಡ್ ಲಕ್ಕು. ನಾವು ಟೈಮ್ ನೋಡ್ಕೊಂಡಿಲ್ಲ, ಕೇಳ್ಕೊಂಡು ವಿಚಾರಿಸ್ಕೊಂಡು ಬರಬೇಕಿತ್ತು. ಮತ್ತು ಇಲ್ಲಿಂದ ಸ್ವಲ್ಪ ಮೇಡ್ಲೇರಿಗಾದರೂ ಹೋಗಿ ಬರೋಣ ಬನ್ನಿ. ಇಲ್ಲಿ ಮೇಡ್ಲೇರಿ ಅಂತ ಊರಿದೆ. ಸೊ ಅಲ್ಲಿ ನಾವು ರೀಸೆಂಟಾಗಿ ಅಂದರೆ ಇಲ್ಲಿ ಆ್ಯಕ್ಚುಲಿ ನಾವು ಇದನ್ನೇ ತೋರಿಸೋಣ ಅಂತ ಬಂದ್ವಿ, ಕ್ಲೋಸ್ ಆಗಿದೆ. ಹಾಗಾಗಿ ಅಲ್ಲಿ ಜಮೀನು ತೊಗೊಂಡಿದ್ದೀವಿ, ಎಷ್ಟು ದೂರನೇ ಬಂದಿದ್ದೀವಿ, ಅಲ್ಲಿಗಾದ್ರೂ ಹೋಗಿ ಬರೋಣ ಬನ್ನಿ. ಸೊ ಇಲ್ಲಿಂದ ಜರ್ನಿ ಮೇಡ್ಲೇರಿಗೆ ಬನ್ನಿ. ಇದೆ ನೋಡಿ ಮೇಡ್ಲೇರಿ ಗ್ರಾಮ. ಕಿಲಾಡಿ ಕುಕ್ಕಿಂಗ್ ಅಂತ ಚಾನಲ್ ಇದೆ ಗೊತ್ತಾ, ಅಡುಗೆ ಬಗ್ಗೆ ತೋರಿಸ್ತಾರೆ, ಫುಲ್ ಫೇಮಸ್ ಆಗಿದ್ದಾರೆ ನೋಡಿ ಕಿಲಾಡಿ ಕುಕ್ಕಿಂಗ್. ಅವ್ರದ್ದು ಇದೇ ಊರು, ಅವರು ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಇವಾಗ. ಇದು ನೋಡಿ ಬೀರಪ್ಪನ ದೇವಸ್ಥಾನ ಇದು. ಇಲ್ಲಿ ಬೀರಪ್ಪನ ಜಾತ್ರೆ ಆಗುತ್ತೆ ನೋಡಿ. ಇದು ಫುಲ್ ಆವರಣ. ಜಾತ್ರೆಗೆ ಎಷ್ಟು ಜನ ಸೇರ್ತಾರೆ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲಿಟ್ಟರೆ ಗುಡ್ಡೆ ಕಾಣ್ತಾ ಇರುತ್ತೆ ನಿಮಗೆ ನೋಡಿ. ಅಲ್ಲಿ ಅವೆಲ್ಲ ಒಲೆಗಳು, ಜಾತ್ರೆ ಟೈಮಲ್ಲಿ ಎಲ್ಲ ಅಡುಗೆ ಮಾಡೋಕ್ಕೆ ಒಲೆ ಇಟ್ಕೊಳ್ಳೋಕ್ಕೆ ಆ ಕಲ್ಲುಗಳು ನೋಡಿ ಹೆಂಗೆ ಇಟ್ಟಿದ್ದಾರೆ. ಜನ ಫುಲ್ ಇರುತ್ತೆ ಇಲ್ಲಿ ಜಾತ್ರೆ ಟೈಮಲ್ಲಂತೂ. ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಣ. ನೋಡಿ ಇಲ್ಲಿ ಒಳಗಡೆ ಈ ದೇವಸ್ಥಾನವೂ ಅಷ್ಟೇ, ಯಾವುದೇ ಮೂರ್ತಿ ಇಲ್ಲ ದೇವ್ರದ್ದು, ಬೀರಪ್ಪಜನ ಮೂರ್ತಿ ಇಲ್ಲ ಇಲ್ಲಿ. ಯೆಲ್ಲೋ ಕಲರ್ ಕಲ್ಲು ಕಾಣುತ್ತೆ ನೋಡಿ, ಚಿಕ್ಕ ಚಿಕ್ಕದು ರೌಂಡ್ ಶೇಪಲ್ಲಿದೆ ನೋಡಿ ಇದೆ. ಅದೇ ಆ್ಯಕ್ಚುಲಿ ಇಲ್ಲಿ ಉದ್ಭವ ಆಗಿರುವಂಥ ಕಲ್ಲುಗಳು, ಅದೇ ಬೀರಪ್ಪಜ ಅಂಥೇಳಿ ಇಲ್ಲಿ ಪೂಜೆ ಮಾಡ್ತಾರೆ ಭಕ್ತಿಯಿಂದ. ನೋಡಿ ಇಲ್ಲಿ ಭಂಡಾರ ಇಟ್ಟಿದ್ದಾರೆ. ಬೀರಪ್ಪಜಂದು ಮೇಯ್ನಾಗಿ ಭಂಡಾರನೇ ಹಚ್ಕೊಂಡು ಎಲ್ಲರೂ ಇದು ಮಾಡ್ತಾರೆ, ಕೈ ಮುಗಿತಾರೆ. ಸೊ ನಾವಿವಾಗ ಅಲ್ಲಿಂದ ಇಲ್ಲಿ ಹತ್ತಿರದಲ್ಲೇ ನಮ್ಮದು ಹೊಲ ಇದೆಯಲ್ಲ, ಜಮೀನು ತೊಗೊಂಡಿದ್ದು, ಅಲ್ಲಿ ಹೋಗಿ ಬರೋಣ ಬನ್ನಿ. ನೋಡಿ ಇದು ಒಂಥರ ಚಿಕ್ಕ ದೇವಸ್ಥಾನ. ನೆಕ್ಸ್ಟ್ ಬರೋದೇ ನಮ್ಮದು ಜಮೀನು, ಇದೇ ಜಮೀನು. ಅಲಸಂದೆ ಕಾಳು ಹಲಸಂಡೆ, ಅದು ಚೌಳಿಕಾಯಿ.
ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಹೊಲದಲ್ಲಿರೋಂಥದ್ದು ಹಲಸಂಡೆಕಾಯಿ. ಅಲ್ಲಿ ನೋಡಿ ಚೌಳಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಪಾಪ ಅವನು ನೋಡಿ ಫ್ರೆಂಡ್ಸ್. ಒಣಗಿಸ್ಬಿಟ್ಟು ಅವನು ಪಾಪ ನೀರು ಬಿಟ್ಟಿಲ್ಲ ಅವನು, ನೆಟ್ಟಗೆ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ತಗತ್ತೆ ಮನೆಗೆ ತಗೊಂಡ್ಬಿಡ್ರಿ. ಬಾ ಬಿಸಿಲು ಬಹಳ ಇದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಬಿಸಿಲು. ರೈತರಿಗೊಂದು ಸಲ್ಯೂಟ್ ಮಾಡಬೇಕಪ್ಪ ಈ ಬಿಸಿಲಲ್ಲಿ. ಅವ್ರು ಬೆಳಿಗ್ಗೆ ಇದ್ರೆ ಅಲಸಂದೆ ಕಾಳು ಸಿಗಲ್ಲ, ಹಲಸಂಡೆ ಕಾಳು ನೋಡಿ ಫ್ರೆಂಡ್ಸ್, ಇದೆಲ್ಲ ಸಿಗಲ್ಲ. ಒಣಗೋಗ್ಬಿಟ್ಟೈತೆ. ಇದು ಒಣಗಿದ ಮೇಲೆ ಏನು ಮಾಡ್ತಾರೆ ಹೇಳು, ಈ ಥರ ಬೀಜ ತೆಗೆದ್ಬಿಟ್ಟು ಅವ್ರು ಇದು ಮಾರ್ಕೆಟಿಗೆ ಹಾಕ್ತಾರೆ. ಕಾಳು, ಹಲಸಂಡೆ ಕಾಳು ಈ ಥರ ಕಾಳು ಬಂದಮೇಲೆ ನಾವು ಮಾರ್ಕೆಟಲ್ಲಿ ಸಿಗೋದು KG ಲೆಕ್ಕದಲ್ಲಿ. ಇದು ಒಣಗಿದ ಮೇಲೆ ಮಾರ್ಕೆಟಿಗೆ ಕಳಿಸ್ತಾರೆ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿ ಹಲಸಂಡೆ ಕಾಳೆ. ಬಿಸಿಲು ಮಾತ್ರ ತುಂಬ ಅಂದರೆ ತುಂಬ ಹೆವಿ ಇದೆ ಫ್ರೆಂಡ್ಸ, ಹಾಗಲ್ಲ. ಅದಕ್ಕೆ ನೋಡಿ ರೈತರು ಇದೆ ಈ ಬಿಸಿಲಿಗೆ ಹಿಂಗೆ ಅಂತೀಯ, ರೈತರು ಹೆಂಗೆ ಕೆಲಸ ಮಾಡೋಕ್ಕಿಲ್ಲ. ಹೌದು, ಅದಕ್ಕೆ ಹೇಳೋದು ರೈತರು ಅಂತ. ಅವ್ರು ಬೆಳೆದೇ ಹಾಗಲ್ಲ, ನಮ್ಮ ಕೈಲಿ ಒನ್ ಅವರ್ ಇರೋಕ್ಕಾಗ್ತಿಲ್ಲ. ರೈತರು ಎಷ್ಟು ಕೆಲಸ ಮಾಡ್ತಾರೆ. ಒಂದೇ ಒಂದು ಟೊಮೊಟೊ ಹಣ್ಬಿಟ್ಟಿದೆ ಕಾಯಿ, ಏನು ಟೊಮೊಟೊ ಕಾಯಿ. ನೀರು ಬಿಟ್ಟಿಲ್ಲ, ಸರಿಯಾಗಿ ನೀರು ಬಿಟ್ಟಿಲ್ಲ. ನೋಡಿ ಫ್ರೆಂಡ್, ನಾವು ಅಭಯಾರಣ್ಯಕ್ಕೆ ಅಂತ ಬಂದಿದ್ದು, ಅಲ್ಲಿ ಎಂಟ್ರಿ ಕ್ಲೋಸ್ ಆಗಿತ್ತು. ಹಾಗಾಗಿ ಇವತ್ತು ನಮ್ಮ ಜಮೀನನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಜಮೀನು. ಇದು ಅಷ್ಟೇ. ಪಕ್ಕದವ್ರ ಜಮೀನಲ್ಲಿ ಕಡಲೆಕಾಯಿ ಬೆಳೆದಿದ್ದಾರೆ. ಬೈತಾರೆ, ಬೇಡ ಬಾ. ನೀರು ಚೆನ್ನಾಗಿರುತ್ತೆ. ಕಡಲೆಕಾಯಿ ಗಿಡದಲ್ಲಿ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಹಗಲೊತ್ತಲ್ಲಿ ಈ ಥರ ಇರುತ್ತೆ ನೋಡಿ, ಈ ಥರ ಗರಿ ಎಲ್ಲ ಬಿಟ್ಕೊಂಡು. ರಾತ್ರಿ ಹೊತ್ತಾಯ್ತು ಅಂದರೆ ಎಲ್ಲ ಮುದುರ್ಕೊಬಿಟ್ಟಿರುತ್ತೆ. ಅದು ನಮ್ಮನೇಲಿ ಒಂದೇ ಒಂದು ಗಿಡ ಐತೆ ನಮ್ಮನೇಲಿ, ನಾನೇ ಹಾಕಿದ್ದೀನಿ ಕಡಲೆಕಾಯಿ ಗಿಡ. ಹಗಲೊತ್ತಲ್ಲಿ ಈ ಥರ ಎಲೆಲ್ಲ ಬಿಟ್ಕೊಂಡಿರುತ್ತೆ. ರಾತ್ರಿ ಆಯಿತು ಅಂದರೆ ಎಲ್ಲ ಮುದುರ್ಕೊಂಡಿರುತ್ತೆ. ಅದನ್ನು ತೋರಿಸ್ತೀನಿ, ನಮ್ಮ ಮನೇಲಿದೆ ಒಂದೇ ಒಂದು ಗಿಡ ಐತೆ. ಹೋಗ್ತಾ ಇದ್ದೀವಿ ಮತ್ತೆ ವಾಪಸ್ ಮರಳಿ ಮನೆ ಕಡೆಗೆ. ಅಭಯಾರಣ್ಯ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀವಿ ಫ್ರೆಂಡ್ಸ್. ಬಾಗ್ಲಾಕ್ಬಿಟ್ಟಿತ್ತು, ಇವಾಗ ಕ್ಲೋಸ್ ಆಗಿತ್ತು ಟೈಮಿಂಗ್ಸ್. ಹೌದು, ಅಲ್ಲಿ ಸಫಾರಿ ಎಲ್ಲ ಮಾಡಿಸ್ತಾರೆ ಒಳಗಡೆ ಅಭಯಾರಣ್ಯದಲ್ಲಿ. ಸಫಾರಿ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನಮ್ಮ ಸಿಸ್ಟರ್ಗೆಲ್ಲ ತೋರ್ಸೋಣ ಅಂತ. ಕ್ಲೋಸ್ ಆಗಿಬಿಟ್ಟಿದೆ. ನಾವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಟೈಮ್ ಕೇಳ್ಕೊತೀವಿ ಟೈಮಿಂಗ್ಸು. ಅಲ್ಲಿ ಒಳಗಡೆ ಕೆಲಸ ಮಾಡೋರು ಒಬ್ರು ನಮ್ಮ ಫ್ರೆಂಡ್ ಇದ್ದಾರೆ, ಅವರಿಗೆ ಕೇಳಿದರೆ ಟೈಮಿಂಗ್ ಹೇಳ್ತಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸಫಾರಿ ಮಾಡೋ ಟೈಮಿಂಗ್ ಅಂತ ಕೇಳ್ಕೊತೀನಿ. ಕೇಳ್ಕೊಂಬಿಟ್ಟು ನೆಕ್ಸ್ಟ್ ಟೈಮ್ ನಾವು ವೀಕ್ಷಿಗೆ ತೋರ್ಸೋಣಂತೆ. ವಾಪಸ್ ಹೋಗೋಣ. ಅಲ್ಲಿಂದನೇ ಹೋಗ್ಬೇಕು ಇವಾಗ ವಾಪಸ್ ಮತ್ತೆ. ಬಾಗಿಲು ತೋರಿಸ್ಕೊಂಡು ಹೋಗೋಣ. ಬಾಗಿಲು ಹಾಕಿರೋದಂತ ತೋರ್ಸೋಣ. ಗಂಟ್ಲು ಒಣಗ್ತಾ ಇಲ್ವಾ ನಿಂಗೆ? ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂದೆ. ಇಲ್ಲ, ಹೇಳಿಲ್ಲ. ಹಾಂ, ರಾಣೆಬೆನ್ನೂರಿಂದ ಒಂದು 10 ಕಿಲೋಮೀಟರ್ ಇದೆ ಮೇಡ್ಲೇರಿ ಅಂತ ಹೇಳ್ಬಿಟ್ಟು. ಬರ್ಬೇಕಾದ್ರೆ ದಾರಿಲೇ ಕೃಷ್ಣಮೃಗ ಅಭಯಾರಣ್ಯ ಸಿಗೋದು. ಅಂದರೆ ಹೈಯೆಸ್ಟ್ ಜಿಂಕೆಗಳಿರೋ ಒಂದು ಕಾಡದು ಕೃಷ್ಣಮೃಗ ಅಭಯಾರಣ್ಯ ಅನ್ನೋದು. ಇಂಡಿಯಾದಲ್ಲೇ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ದೊಡ್ಡ ಫೇಮಸ್ ಅದು ಕೃಷ್ಣಮೃಗ ಅಭಯಾರಣ್ಯ ಅನ್ನೋದು. ಅದನ್ನು
ದಾಟ್ಕೊಂಡು ಇವಾಗ ಬಂದ್ವಿ. ಆ್ಯಕ್ಚುಲಿ ಒಳಗಡೆ ಹೋಗಿದ್ರೆ ಸಫಾರಿ ಎಲ್ಲ ನೋಡ್ಬೋದಿತ್ತು, ಕ್ಲೋಸ್ ಆಗಿಬಿಟ್ಟಿದೆ. ಟೈಮಿಂಗ್ಸ್ ನಮ್ಗೆ ಗೊತ್ತಿರಲಿಲ್ಲ, ಡೈರೆಕ್ಟಾಗಿ ಹೋದ್ವಿ. ಸೊ ಕ್ಲೋಸ್ ಆಗಿತ್ತು, ಹಂಗಾಗಿ ನಾವು ಇವಾಗ ಇಲ್ಲಿ ನಮ್ಮ ಜಮೀನ್ ಹತ್ರ ಬಂದಿದ್ದೀವಿ. ಮೆಡ್ಲೇರಿ ಅನ್ನೋ ಊರು. ಆ್ಯಕ್ಚುಲಿ ಈ ಮೆಡ್ಲೇರಿ ಅನ್ನೋ ಊರಲ್ಲಿ ಇಲ್ಲಿ ತುಂಬ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ಇದೆಲ್ಲ ಹೊಲ ಬಿಡು, ಇಲ್ಲೆಲ್ಲ ಕಾಣಲ್ಲ ಊರು. ಅಲ್ಲಿ ಒಳಗಡೆ ಹೋಗಿದ್ವಲ್ಲ, ದೇವಸ್ಥಾನ ಐತಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಊರು. ಆ ಕಡೆ ಒಳಗಡೆ ಹೋಗ್ತಾ ಈಗ ತೋರಿಸ್ತೀವಿ. ಅದು ಊರು ತುಂಬ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ಬೀರಪ್ಪನ ಜಾತ್ರೆ, ಬೀರಪ್ಪ ಅಂತ ಕೇಳಿದಿರಲ್ಲ, ಮೆಡ್ಲೇರಿ ಬೀರಪ್ಪ. ಬೀರಪ್ಪನ ಜಾತ್ರೆ ನಡೆಯುತ್ತೆ, ತುಂಬ ಜೋರಾಗಿ ನಡೆಯುತ್ತೆ. ಮೊನ್ನೆ ರೀಸೆಂಟಾಗಿ ಟ್ರೈನ್ ನಡೀತು. ಬನ್ನಿ, ಆ ದೇವಸ್ಥಾನ ಈಗ ತೋರಿಸಿದ್ವಲ್ಲ, ಅದೇ ದೇವಸ್ಥಾನ. ಬನ್ನಿ ಇವಾಗ ಹೋಗೋಣ ಮನೆ ಕಡೆ ವಾಪಸ್. ತುಂಬ ಬಿಸ್ತಿದೆ ಫ್ರೆಂಡ್ಸ್, ಆಗ್ತಾ ಇಲ್ಲ. ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ದಿವಸ ಬಂದು ಪೂರ್ತಿ ವಿಡಿಯೋ ಮಾಡ್ತೀವಿ. ಏನು ತೋರಿಸ್ತಾ ಇದೆಯಾ? ಹೀರೆಕಾಯಿ. ಅದು ಪೂರ್ತಿ ಹೀರೆಕಾಯಿದೆ ಅದು. ಹೌದು, ಮನೆ ತಂದಲ್ಲ, ಇಲ್ಲಿದೆ. ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು ಮಾತ್ರ. ಕಿತ್ತು ಅದನ್ನ ಎಲ್ಲ ಮಾರ್ಕೆಟಿಗೆ ಕೊಡ್ತಿದ್ದಾರೆ. ತಂದಲ್ಲ ಮನೆಗೆ. ಮರಳಿ ಮನೆ ಕಡೆಗೆ. ರೈಟ್. ನೋಡು, ತುಂಬ ಚೆನ್ನಾಗಿ ಬಂದೈತೆ. ಆ ಹಸಿರು ನೋಡಿದ್ರೆ ಕಣ್ಣಿಗೆ ತಂಪು ಅನ್ಸುತ್ತೆ. ಸೋಮಲಾಪುರ ಅಂತ. ಸೋಮಲಾಪುರ ಮಲ್ಲಯ್ಯ ಅಂತ ಇದೆ ದೇವರು. ಮಲ್ಲಯ್ಯ ದೇವರು ಅಪ್ಪಾಜಿಯವ್ರ ಮನೆ ದೇವರು. ಮನೆ ದೇವರು ಅಲ್ಲಿಗೆ ಹೋಗ್ತಾ ಇದೆ. ನಮ್ಮ ಮಾವವ್ರ ಮನೆ ದೇವರು ಸೋಮಲಾಪುರ ಮಲ್ಲಯ್ಯ. ಸೋಮಲಾಪುರ ಮಲ್ಲಯ್ಯ. ಸೋಮಲಾಪುರ ಮಲ್ಲಯ್ಯ ಶಿವನ ದೇವಸ್ಥಾನ. ನದಿ ದಂಡೆಯಲ್ಲೇ ಇದೆ, ನದಿ ದಡದಲ್ಲೇ ಇದೆ. ಚಪ್ಪಲ್ ಇಲ್ಲೇ ಬಿಡು ಒಂದು ಸೈಡಿಗೆ. ಸ್ವಲ್ಪ ಕಾಣುತ್ತೆ, ದರ್ಶನ ಮಾಡ್ಕೊಳ್ಳಿ. ವಾವ್, ಸೂಪರ್. ಇದೆ ಅಂಗನವಾಡಿ. ಯಾಕೆ ಕಲ್ಲೋಣಲ್ಲಿ ಸೆಕೆಗೆ ಎಮ್ಮೆ ಹೆಂಗೆ ಬಿದ್ದು ಅಲ್ದಾಡ್ತೈತೆ ಕೊಚ್ಚಲ್ಲಿ. ಜಾಗ ಮಾತ್ರ ಸೂಪರ್ ಆಗೈತೆ ಬಿಡು. ದಂಡೆಲ್ಲ ಇರೋದು ಇದು ಸೋಮಲಾಪುರ. ತುಂಬ ಚೆನ್ನಾಗಿದೆ. ತುಂಗಭದ್ರಾ ನದಿ ಇದೆ.
ಪ್ಯಾಂಟ ಕರ್ಕೊಂಡಿದ್ಯಾ? ಅದು ಹಂಗೆ ಫ್ಯಾಷನ್ ಸ್ಟೈಲ್. ಪೋಸ್ ಕೊಡು ನೋಡೋಣ ನಂದು. ಬಿಸ್ಲಲ್ಲಿ ಪೋಸ್ ಕೊಡು ನೋಡೋಣ. ಬಂದೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಬ್ಬ ಚಿಕ್ಕ ಕನ್ನಡಿಗನ ಬೆಳೆಸಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.